ಮತ್ತು ಮಾಧ್ಯಮ ಸ್ನೇಹಿತರಿಗೆ ನಮಸ್ಕರಿಸುತ್ತಾ ಇವತ್ತು ಕೆಂಪೇಗೌಡ ಜಯಂತಿಯ ಎಲ್ಲ ಸಂಘಟನೆಗಳು ಸೇರಿ ಈ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಸಂಘಟನೆಯ ವಿಚಾರದ ಬಗ್ಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಒಕ್ಕಲಿಗರ ಸೇವಾ ಟ್ರಸ್ಟ್ನ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ತಮ್ಮಯ್ಯನವರಿದ್ದಾರೆ. ಹಾಗೆ ನಿವೃತ್ತ ಅಭಿಯಂತರಾದ ದೇವರಾಜಣ್ಣ ಇದ್ದಾರೆ. ಹಾಗೆ ಒಕ್ಕಲಿಗರ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾದ ರವೀಂದ್ರ ಇದ್ದಾರೆ. ಹಾಗೆಯೇ ಮಹಿಳಾ ಜಿಲ್ಲಾಧ್ಯಕ್ಷರಾದಂಥ ಸುಜಾತ ಕೃಷ್ಣವರಿದ್ದಾರೆ. ನಮ್ಮ ಉಪಾಧ್ಯಕ್ಷರಾದಂಥ ಡಿ ಆರ್ ಕೃಷ್ಣೇಗೌಡರು ಇದ್ದಾರೆ. ನಮ್ಮ ಕಿಲಾರ ಕೃಷ್ಣೇಗೌಡರು, ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾದ ವೇಣುಗೋಪಾಲ್ ಇದ್ದಾರೆ. ನಾನು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿದ್ದೇನೆ. ಈ ಎಲ್ಲ ಒಕ್ಕಲಿಗರ ಸಂಘದ ಬಗ್ಗೆ ಕೆಂಪೇಗೌಡರ ಜಯಂತಿಯ ಬಗ್ಗೆ ಹೆಚ್ಚಿನ ವಿವರವಾಗಿ ನಮ್ಮ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷರಾದ ಎಲ್ರಿಗೂ ನಮಸ್ಕಾರ. ಇವತ್ತು ಇಲ್ಲಿ ಸೇರಿರೋ ಬಗ್ಗೆ ಎಲ್ಲ ತಮಗೆಲ್ಲ ಗೊತ್ತೇ ಇದೆ. ನಾವು ಪ್ರತಿ ವರ್ಷ ಏನು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಈ ಸಾರಿ 516ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಜಿಲ್ಲಾಡಳಿತದ ಜೊತೆಯಲ್ಲಿ ಮಂಡ್ಯದ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು ಸೇರಿ ಒಟ್ಟಿಗೆ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಈಗಾಗಲೇ ನಮ್ಮ ಚಿಂಚಗಿರಿ ಮಠದ ಸ್ವಾಮೀಜಿಗಳಾದಂಥ ಪುರುಷೋತ್ತಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕೇಂದ್ರ ಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿಯವರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯ ಸ್ವಾಮಿಯವರು ಹಾಗೂ ಈ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿ ಗಣಿಗ ಅವರು ಕೂಡ ಈ ಸಭೆಯಲ್ಲಿ ಎಲ್ಲರೂ ಸಹಕರಿಸ್ತಾವ್ರೆ. ಇಡೀ ನಮ್ಮ ಜಿಲ್ಲೆಯ ಏನು ಜನಗಳು ನಮ್ಮ ಬೆಂಗಳೂರು ಏನು ಅಂತ ಗೊತ್ತಿರಲ್ಲ, ಮತ್ತು ಬೆಂದಕಾಡು ಅಂತಿದೆ. ಇವತ್ತು ಅದು ಬೆಂಗಳೂರು ಇಡೀ ವಿಶ್ವಕ್ಕೆ ಹೆಸರುವಾಸಿಯಾದಂತೆ ಮಾಡಬೇಕಾದ್ರೆ ಕೆಂಪೇಗೌಡರೇ ಕಾರಣ. ಅವರು ಏನು ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ, ವಿವಿಧ ಜಾತಿಗಳಿಗೆ ಅವರು ಅಲ್ಲೇ ಸುಮಾರು ಎಲ್ಲ ಮಾರ್ಕೆಟ್ಗಳನ್ನು ಮಾಡೋರು ವಿವಿಧ ಸಮಾಜಕ್ಕೆ. ಆದ್ದರಿಂದ ಅವರ ಹುಟ್ಟುಹಬ್ಬವನ್ನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಎಲ್ಲರೂ ಕೂಡ ಇದನ್ನು ವಿಜೃಂಭಣೆಯನ್ನು ಆಚರಿಸೋಣ ಅಂತ ನಾವು ಎಲ್ಲ ನಮ್ಮ ಒಕ್ಕಲಿಗರ ಸೇವಾ ಟ್ರಸ್ಟ್ ಇರ್ಬೋದು, ನೇಗಿಲವಾಗಿ ಇರ್ಬೋದು, ಕರ್ನಾಟಕ ಸಂಘ ಇರ್ಬೋದು, ಪ್ರತಿಯೊಂದು ಸೇರಿಕೊಂಡು ಒಟ್ಟಿಗೆ ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲ ಸಹಕರಿಸಬೇಕು, ಎಲ್ಲ ಜನಗಳು ನಮ್ಮ ರೈತರು ಕೂಡ ಸಹಕರಿಸಬೇಕು ಅಂತ ಹೇಳಿ ಅವ್ರು ಮಾಡಿದಂತ ಯಾವುದೂ ಇಲ್ಲ. ಇವತ್ತು ಎಲ್ಲ ಪಳವಳಿಕೆ ಎಲ್ಲ ಯಾವ್ದಾರ ಹೋಗ್ಲಿ, ಯಾವ್ದಾರ ಒಂದು ಊರನ್ನ ಒಂದು ಗ್ರಾಮವನ್ನ ಕೆಂಪೇಗೌಡರ ಮಾದರಿಯಲ್ಲಿ ನೀವು ಒಕ್ಕಲಿಗರ ಸಂಘರು ಅಭಿವೃದ್ಧಿ ಮಾಡ್ಲಿಕ್ಕೆ ಏನಾದ್ರು ಸಲಹೆ ಕೊಟ್ಟಿದ್ದೀರಾ, ಪ್ಲಾನ್ ಮಾಡಿದ್ದೀರಾ, ಯೋಜನೆ ರೂಪಿಸಿದ್ದೀರಾ? ಈಗ ನಾವು ಪತ್ರಕರ್ತರು ಎಲ್ಲ ಸೇರಿ ಹೇಳಿ ರೂಪಿಸಿ ನಾವು ಒಂದು ಒಳ್ಳೆ ಕಾರ್ಯಕ್ರಮ ಪ್ರತಿ ಸಲ ಇದೇ ಹೇಳ್ತೀರಿ, ಇದೇ ಹೇಳ್ತೀರಿ, ಇದೇ ಮಾಗಡಿಯಲ್ಲಿ ಏನು ಕೆಂಪೇಗೌಡರ ಸಮಾಧಿಯನ್ನ ಸಮಾಧಿ ಮಾಡೋದ್ರಿಂದ ಮಾಗಡಿಯಲ್ಲಿ ಹಂಚಿಕೆ ಆಯ್ತಲ್ಲ, ಆ ಸಮಾಧಿ ದೇವಸ್ಥಾನ ಮತ್ತೆ ಪಾಡಾಗಿದೆ. ಅದನ್ನ ನಾವು 2 ಸತಿ ಮೆಮೊರಾಂಡಮ್ ಮತ್ತೆ ಎಲ್ಲ ಕೊಟ್ಟು ಸಿಎಂಗೆ ಎಲ್ಲ ತಲುಪಿಸಿದ್ದೀವಿ. ಆಯ್ತಾ? ಇದೇ ರೀತಿ ನಾವು ಏನು ನಮ್ಮ ಕೆಂಪೇಗೌಡನ ಪುಸ್ತಕ ಹಾಕಬೇಕು ಮಂಡ್ಯದಲ್ಲಿ. ನೀವು ಹೇಳಿದ್ರಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಲ್ಲ ಕೊಟ್ಟಿದ್ದೀರಾ ಮೆಮೊರಾಂಡಮ್ನ ಅಂತ. ನಾವು ಇದಕ್ಕೆ ಏನು ಕೊಟ್ಟಿದ್ದೀವಿ ಅಂದರೆ ಒಂದು ನಮ್ಮ ಒಕ್ಕಲಿಗರ ಭವನ ಕಟ್ಟಿ ಅಂತ ಒಂದು ಕೊಟ್ಟಿದ್ದೀವಿ. ಇವತ್ತು ನೀವು ಹೇಳಿದ್ದೀರಾ, ನಿಜವಾಗ್ಲೂ ಒಳ್ಳೆ. ಮುಂದಿನ ದಿನಗಳಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕೆ ಮೂಡಾಗಿ ಎಕ್ಸಿಬಿಷನ್ ಕೊಟ್ಟು ಮತ್ತೆ ಅದನ್ನ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ. ನೀವು ಸಹಕರಿಸಿ ಒಳ್ಳೆ ಲೇಔಟ್ ಮಾಡಲಿ ಮಂಡ್ಯದಲ್ಲಿ. ಅದು ಕೆಂಪೇಗೌಡರು ಏನು ದೂರದೃಷ್ಟಿ ಇತ್ತು ಆ ದೃಷ್ಟಿ ತರ ಒಂದು ಲೇಔಟ್ ಆಗಲಿ, ನಮ್ದು ಸಹಕಾರ ಇರುತ್ತೆ.
ಸರಿನಾ ಸರ್? ಮಂಡ್ಯನ ಬೆಂಗಳೂರು ತರ ಬೆಳೆಯಂತ ಅದನ್ನ ಒಂದು ಮಾತನ್ನ ನಾವು ನಾವು ವಿಚಾರಧಾರೆಯಿಂದ ಒಂದು 5 ಜನನ ತುಂಬಾ ಇವ್ರನ್ನ ಗುರುತಿಸಿ ವಿವಿಧ ಕ್ಷೇತ್ರಗಳಲ್ಲಿ ಒಬ್ರು ಸದ್ದಿಲ್ಲದೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ರು ENT ಡಾಕ್ಟರ್ ಇದ್ದಾರೆ, ರವಿ ಅಂತ ಹೇಳಿ, ಡಾಕ್ಟರ್ ಬಿ ರವಿ ಅಂತ ಹೇಳಿ. ಮತ್ತೆ ರಮೇಶ್ ರಾಜು ಒಬ್ರು ಯೋಗ ಗುರುಗಳಿದ್ದಾರೆ, ಶಾಸ್ತ್ರಿ ಅಂತ ಹೇಳಿ. ಅವರು ತುಂಬಾ ಈ ಯೋಗ ತರಬೇತಿ ಸಂಸ್ಥೆಗಳನ್ನ ಮಂಡ್ಯದಲ್ಲಿ ಹುಟ್ಟಾಕಿ ಒಂದು 25 ಪತಂಜಲಿ ಯೋಗ ಸಂಸ್ಥೆಗಳನ್ನ ಹುಟ್ಟಾಕಿ ಪ್ರತಿ ದಿವಸ ಮಂಡ್ಯ ನಗರದ ಜನದ ಆರೋಗ್ಯದ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಮತ್ತೆ ಶಿವಳ್ಳಿ ಚಂದ್ರಶೇಖರ್ ಅಂತ ಹೇಳಿ, ಮತ್ತೆ ಚಾಮ ಉಮೇಶ್ ಬಾಬು ಅಂತ ಹೇಳಿ ನಮ್ಮ ಮೆಡಿಕಲ್ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ರು. ತುಂಬಾ ಸಂಘಟಕರು, ಯಾವುದೇ ರೀತಿಯ ಯಾವುದೇ ವರ್ಗದ ಜನ ಬಂದ್ರು ತಗೊಂಡೋಗಿ ಅವ್ರಿಗೆ ಆರೋಗ್ಯದ ವಿಚಾರದಲ್ಲಿ ತುಂಬಾ ಸಲಹೆ ಸಹಕಾರಗಳನ್ನ ಕೊಟ್ಟು ಕೆಲಸ ಮಾಡ್ತಾ ಇದ್ರು. ಇಂಥವ್ರನ್ನೆಲ್ಲ ಕರೆದು ಸನ್ಮಾನ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ತಮ್ಮೆಲ್ಲರೂ ಸಹಕಾರ ಇರಲಿ, ತಾವು ಸಹ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮತ್ತೆ ಒಳ್ಳೆ ಪ್ರಚಾರ ಕೊಡಬೇಕು ಅಂತ ಕೇಳ್ಕೊಡ್ತೀವಿ.